ಅಂದ್ರೆ ಯಾರು ಪರಮಾತ್ಮನಿಗೆ ಬೆಳಗ್ಗೆ ಗುಡ್ ಮಾರ್ನಿಂಗ್ ಹೇಳ್ತಾರೋ ಅವ್ರ ಇಡೀ ದಿನ ಗುಡ್ ಅಂದ್ರೆ ಏನಾಗ್ತದೆ, ಒಳ್ಳೇದೇ ಆಗ್ತದೆ. ರಾತ್ರಿ ಮಲ್ಗೋದಕ್ಕಿಂತ ಮೊದಲು ಏನ್ ಮಾಡ್ಬೇಕು, ಪರಮಾತ್ಮನಿಗೆ ಗುಡ್ ನೈಟ್ ಅನ್ನ ಹೇಳ್ಬೇಕು. ನಿಮ್ಮ ಎಲ್ಲಾ ಚಿಂತೆಯನ್ನ, ಇಡೀ ದಿನದ ಚಿಂತೆಯನ್ನ ಪರಮಾತ್ಮನಿಗೆ ಕೊಟ್ಟು ಅವ್ರಿಗೆ ಗುಡ್ ನೈಟ್ ಹೇಳಿ ಮಲಗಬೇಕು. ಅವಾಗ ಏನಾಗ್ತದೆ, ಚೆನ್ನಾಗಿ ನಿದ್ದೆ ಬರ್ತದೆ. ಎಲ್ಲಾ ಚಿಂತೆ ಅವ್ರಿಗೆ ಕೊಟ್ಟಿದ್ದಕ್ಕೆ ನಿಮಗೆ ಆರಾಮಾಗಿ ನಿದ್ದೆ ಬರ್ತದೆ. ಮತ್ತೆ ಪರಮಾತ್ಮನಿಗೆ ಎಲ್ಲವನ್ನು ಹೇಳಿ ಯಾರು ಮಲಗಿಕೊಳ್ತಾರೋ ಅವರಿಗೆ ರಾತ್ರಿ ಕೆಟ್ಟ ಕನಸುಗಳು ಬೀಳೋದಿಲ್ಲ. ಬೆಳಗ್ಗೆ ಎದ್ದಾಗ ನೀವು ಫ್ರೆಶ್ ಆಗಿರ್ತೀರ. ಈಗೇನಂತೀರ, ರಾತ್ರಿ ಎಲ್ಲ ಮಲಗಿದ್ದೆ, ಬೆಳಗ್ಗೆ ಎದ್ರು ಸುಸ್ತೇ ಹೋಗಿಲ್ಲ, ಸುಸ್ತು ಹಾಗೆ ಇದೆ ಅಂತೀರ. ಯಾಕೆಂದ್ರೆ ಮಧ್ಯದಲ್ಲಿ ಏನಾಗ್ತಿರ್ತದೆ, ನಿಮ್ ನಿದ್ದೆ ಡಿಸ್ಟರ್ಬ್ ಆಗ್ತಾ ಇರ್ತದೆ. ಯಾಕೆಂದ್ರೆ ಅನೇಕ ಚಿಂತೆಗಳು, ಅದನ್ನೆಲ್ಲ ರಾತ್ರಿ ಪರಮಾತ್ಮನಿಗೆ ಒಪ್ಪಿಸಿ ಪರಮಾತ್ಮನ ಮಡಿಲಿನಲ್ಲಿ ಪರಮಾತ್ಮನಿಗೆ ಗುಡ್ ನೈಟ್ ಹೇಳಿ ಮಲಗಿದ್ರೆ ರಾತ್ರಿ ಎಲ್ಲ ಗುಡ್ಡೇ ಗುಡ್ ಅಂದ್ರೆ ನಿಮ್ಮ ನಿದ್ದೆ ಕೂಡ ಚೆನ್ನಾಗಿರ್ತದೆ. ಇದನ್ನ ಪ್ರತಿದಿನ ನಾವು ಮಾಡ್ಬೇಕು. ಅದ್ರ ಜೊತೆಗೆ ನೀವು ಇಡೀ ದಿನದಲ್ಲಿ ಮಧ್ಯೆ ಏನು ಯೋಗ ಮಾಡ್ತೀರೋ ಅದರಲ್ಲಿ ವಿಶೇಷವಾಗಿ ಬೆಳಗ್ಗೆ 4 ಗಂಟೆಯ ಸಮಯದಲ್ಲಿ ಒಂದು ಅರ್ಧ ಗಂಟೆ ನೀವು ಪರಮಾತ್ಮನ ನೆನಪು ಅಂದ್ರೆ ಯೋಗವನ್ನ ಮಾಡಬೇಕು. ಬೆಳಗ್ಗೆ 4 ಗಂಟೆಗೆ ಅಮೃತ ಮುಹೂರ್ತ, ಬ್ರಾಹ್ಮಿ ಮುಹೂರ್ತ, ಅಮೃತಗಳಿಗೆ ಅಮೃತ ವೇಳೆ ಅಂತ ಕರೆಯಲಾಗ್ತದೆ. ಆ ಸಮಯದಲ್ಲಿ ಆ ಸಮಯಕ್ಕೆ ವರದಾನ ಇದೆ. ಏನ್ ವರದಾನ ಇದೆ ಅಂದ್ರೆ, ನೀವು ಆ ಸಮಯದಲ್ಲಿ ಕುತ್ಕೊಂಡು ಏನ್ ಸಂಕಲ್ಪ ಮಾಡಿದ್ರು ಆ ಸಂಕಲ್ಪಕ್ಕೆ ಸಿದ್ಧಿ ಸಿಗ್ತದೆ. ಯಾಕೆಂದ್ರೆ ಸಮಯನೇ ವರದಾನಿ ಸಮಯ ಆಗಿದೆ. ಸ್ವಯಂ ಪರಮಾತ್ಮ ವರದಾತಾಗಿ ಭಾಗ್ಯ ವಿಧಾತಾಗಿ ಆ ಸಮಯದಲ್ಲಿ ಎಲ್ಲಿ ಬರ್ತಾರೆ, ನಿಮ್ಮ ಮನೆಗೆ ಬರ್ತಾರೆ. ನಿಮ್ಗೆ ಭಾಗ್ಯ ಕೊಡ್ಲಿಕ್ಕೆ, ವರವನ್ನ ಕೊಡ್ಲಿಕ್ಕೆ. ಆ ಟೈಮಲ್ಲಿ ಏನ್ ಮಾಡ್ಬೇಕು, ಒಂದು ಅರ್ಧ ಗಂಟೆನಾದ್ರು ಪರಮಾತ್ಮನ ಧ್ಯಾನವನ್ನ ಮಾಡಿದ್ರೆ ಮನ ಇಚ್ಛಿತ ಫಲದ ವರದಾನ ಸಿಗ್ತದೆ. ನೀವೇನಂತೀರಾ, ಬೆಳಗ್ಗೆ 4 ಗಂಟೆನ ಒಳ್ಳೆ ನಿದ್ದೆ ಟೈಮು ಪರಮಾತ್ಮ ಕೊಡೋದಿದ್ರೆ 8 ಗಂಟೆಗೂ ಕೊಡ್ಬೋದಲ್ಲ, 10 ಗಂಟೆಗೂ ಕೊಡ್ಬೋದಲ್ಲ, 4 ಗಂಟೆನೇ ಯಾಕೆ ಅಂತ ವಿಚಾರ ಮಾಡ್ತೀವಿ. ಯಾಕೆ 4 ಗಂಟೆ ಅಂದ್ರೆ, ಒಂದು ಜಗತ್ನವರೆಲ್ಲ ಮಲಗಿರ್ತಾರೆ, ವಾತಾವರಣ ಶಾಂತವಾಗಿರ್ತದೆ. ವಾತಾವರಣ ಶಾಂತ ಆಗಿರೋ ಕಾರಣ ನೀವು ಕೂತ್ಕೊಂಡಾಗ ಯಾರು ನಿಮಗೆ ತೊಂದರೆಯನ್ನ ಕೊಡಲ್ಲ. ಎರಡನೇದಾಗಿ ವಾತಾವರಣ ಶಾಂತವಾಗಿರೋ ಕಾರಣ ತಕ್ಷಣ ಏನಾಗ್ತದೆ, ಕನೆಕ್ಷನ್ ಪರಮಾತ್ಮನ ಜೊತೆಗೆ ಜೋಡಣೆ ಆಗ್ತದೆ. ಹೇಗೆ ಹಿಂದಿನ ಕಾಲದಲ್ಲಿ ಲ್ಯಾಂಡ್ ಲೈನ್ ಅಲ್ಲಿ ಮಾತಾಡ್ಬೇಕಾದ್ರೆ ಬೆಳಗ್ಗೆ ಫೋನ್ ಮಾಡ್ತಿದ್ರು. ಯಾಕೆ, ಲೈನ್ ಕ್ಲಿಯರ್ ಇರ್ತದೆ ಅಂತ. ಲೇಟ್ ಆದಂಗೆಲ್ಲ ಏನಾಗ್ತದೆ, ಲೈನ್ ಬಿಸಿ ಆಗ್ತದೆ ಅಂತ. ಹಾಗೆ ಬೆಳಗ್ಗೆ ನೀವು ಪರಮಾತ್ಮನ ಜೊತೆ ಮಾತಾಡಿದ್ರೆ ಅವಾಗ ಏನಿರ್ತದೆ, ನಿಮ್ಮ ಬುದ್ಧಿಯ ಲೈನ್ ಕ್ಲಿಯರ್ ಇರ್ತದೆ, ನಿಮಗೆ ಯಾರು ಡಿಸ್ಟರ್ಬ್ ಮಾಡೋರಿರಲ್ಲ. ಆಗ ಬೇಗ ಏನಾಗ್ತದೆ, ಕನೆಕ್ಷನ್ ಜೋಡಣೆ ಆಗ್ತದೆ. ಅದಕ್ಕಿಂತ ಮುಖ್ಯವಾಗಿ ಎರಡನೇದು ಅಂದ್ರೆ, ಬೆಳಗ್ಗೆ 4 ಗಂಟೆಗೆ ಪರಮಾತ್ಮ ಫ್ರೀ ಇರ್ತಾರೆ. ಯಾರು ಫ್ರೀ ಇರ್ತಾರೆ, ಸ್ವಯಂ ಪರಮಾತ್ಮ ಫ್ರೀ ಇರ್ತಾರೆ. ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 10-11 ಗಂಟೆಯವರೆಗೂ ಆ ಪರಮಾತ್ಮನ ಲಕ್ಷಾಂತರ ಮಂದಿರದಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನ ಯಾರನ್ನು ಕರೀತಿರ್ತಾರೆ, ಪರಮಾತ್ಮನನ್ನ ಕೂಗಿ ಕರೀತಾ ಇರ್ತಾರೆ. ಲಕ್ಷಾಂತರ ಜನ ಕರಿಬೇಕಾದ್ರೆ ಅವರೆಲ್ಲರಿಗೂ ಪ್ರಾಪ್ತಿ ಕೊಡ್ಲಿಕ್ಕೆ ಯಾರು ಬ್ಯುಸಿ ಆಗಿರ್ತಾರೆ, ಪರಮಾತ್ಮ ಬ್ಯುಸಿ ಇರ್ತಾರೆ. ಬೆಳಗ್ಗೆ 4 ಗಂಟೆಗೆ ಎಲ್ಲರೂ ಮಲಗಿರ್ತಾರೆ. ಆಗ ಪರಮಾತ್ಮ ಏನಾಗಿರ್ತಾರೆ, ಫ್ರೀ ಇರ್ತಾರೆ. ನಿಮ್ಮ ಮನೆಯಲ್ಲಿ ಯಾರ ಹತ್ರ ನಿಮ್ದು ಏನಾದ್ರು ಕೆಲಸ ಆಗ್ಬೇಕು ಅಂದ್ರೆ ಎಷ್ಟೊತ್ತಿಗೆ ಹೋಗ್ತೀರಾ, ಅವ್ರು ಫ್ರೀ ಇದ್ದಾಗ ಹೋಗ್ತಿರೋ, ಬ್ಯುಸಿ ಇದ್ದಾಗ ಹೋಗ್ತಿರೋ? ಅವ್ರು ಫ್ರೀ ಇದ್ದಾಗ ಹೋಗಿ ನಿಮ್ ಕೆಲಸ ಹೇಗೆ ಮಾಡಿಸ್ಕೊಳ್ತಿರೋ ಹಾಗೆ ಪರಮಾತ್ಮನ ಹತ್ರ ಕೆಲಸ ಮಾಡಿಸ್ಕೊಳ್ಬೇಕಂದ್ರೆ ಯಾವಾಗ ಮಾಡಿಸ್ಕೊಳ್ಬೇಕು, ಅವ್ರು ಫ್ರೀ ಇದ್ದಾಗ ಹೋದ್ರೆ ನಿಮ್ ಕೆಲಸ ಏನಾಗ್ತದೆ, ಈಸಿಯಾಗಿ ಆಗ್ತದೆ. ಆ 4 ಗಂಟೆಗೆ ನೀವು ಕೇವಲ 21 ದಿನ ಯೋಗ ಮಾಡಿ. ಪರ್ಮನೆಂಟ್ ಬೇಡ, ನಾಳೆಯಿಂದ 21 ದಿನ ಒಂದೇ ಸಂಕಲ್ಪ ಇಟ್ಕೊಂಡು ಯೋಗ ಮಾಡಿ. ನಿಮಗೆ ಆರೋಗ್ಯದ ಸಮಸ್ಯೆ ಇದ್ರೆ ಪರಮಾತ್ಮ ಶಕ್ತಿ ಕೊಡ್ತಾ ಇದ್ದಾರೆ, ಅದರಿಂದ ಏನಾಗ್ತಾ ಇದೆ, ನಾನು ಆರೋಗ್ಯವಂತ ಆಗ್ತಿದ್ದೀನಿ ಅಂತ 21 ದಿನ ಅದೊಂದೇ ಯೋಗ ಮಾಡಿ. ನಿಮ್ಮ ಸಂಬಂಧಗಳಲ್ಲಿ ಘರ್ಷಣೆ ಇದ್ರೆ, ಜಗಳ ಇದ್ರೆ ಪರಮಾತ್ಮ ಶಕ್ತಿ ಕೊಡ್ತಿದ್ದಾರೆ, ಅದರಿಂದ ನಮ್ಮ ಸಂಬಂಧ ಸರಿ ಹೋಗ್ತಾ ಇದೆ ಅಂತ ಅದೊಂದೇ ಸಂಕಲ್ಪ ಇಟ್ಕೊಂಡು ಯೋಗ ಮಾಡಿ. ಅಥವಾ ನಿಮಗೆ ಎಷ್ಟೋ ವರ್ಷದಿಂದ ಏನಾದ್ರೂ ಸಮಸ್ಯೆ ಇದ್ರೆ ಪರಮಾತ್ಮ ಶಕ್ತಿ ಕೊಡ್ತಿದ್ದಾರೆ, ಅದರಿಂದ ಏನಾಗ್ತಾ ಇದೆ, ಆ ಸಮಸ್ಯೆ ಸಮಾಪ್ತಿ ಆಗ್ತಾ ಇದೆ ಅಂತ ಯೋಗವನ್ನ ಮಾಡಿ. ನಿಮ್ ಜೀವನದಲ್ಲಿ ಏನ್ ತೊಂದರೆ ಇದೆನೋ 21 ದಿನ ಅದೊಂದೇ ಸಂಕಲ್ಪ ಇಟ್ಕೊಂಡು ಅದಕ್ಕೆ ಪರಮಾತ್ಮ ಶಕ್ತಿ ಕೊಡ್ತಾ ಇದ್ದಾರೆ. ಕೆಲಸ ಆಗ್ಬಿಟ್ಟಿದೆ, ಎಷ್ಟೋ ವರ್ಷದಿಂದ ಆಗದೆ ಇರೋ ಕೆಲಸ ಕೂಡ ಆಗಿದೆ ಅಂತ 21 ದಿನ ನೀವು ಯೋಗ ಮಾಡಿದ್ರೆ 21 ದಿನದಲ್ಲಿ ಆರೋಗ್ಯನೂ ಸರಿ ಹೋಗ್ತದೆ, ಕೆಟ್ಟಿರೋ ಸಂಬಂಧಗಳು ಸರಿ ಹೋಗ್ತದೆ, ನಿಮ್ಮ ಸಮಸ್ಯೆಗಳು ದೂರ ಆಗ್ತದೆ, ಆಗದೆ ಇರೋ ಕೆಲಸ ಕೂಡ ಆಗ್ತದೆ. ಇದು ಲಕ್ಷಾಂತರ ಜನರ ಅನುಭವ. ನೀವು ಪರ್ಮನೆಂಟ್ ಮಾಡಬೇಡಿ, 21 ದಿನ ಮಾಡಿ ನೋಡಿ. 21 ದಿನದಲ್ಲಿ ನೀವೇ ಹೇಳ್ತೀರಾ ನನ್ನ ಕೆಲಸ ಆಯ್ತು ಅಂತ. 21 ದಿನ ಒಂದು ಸಂಕಲ್ಪ ಇಟ್ಕೊಂಡು ಮಾಡಿ. ಅದಾದ್ಮೇಲೆ ಮತ್ತೇನ್ ಮಾಡಿ, ಇನ್ನೊಂದು ಸಂಕಲ್ಪವನ್ನ ಇಟ್ಕೊಂಡು ಮಾಡಿ. 21 ದಿನದಲ್ಲಿ ನಿಮಗೆ ಅನುಭವ ಆಗ್ಲಿಲ್ಲ ಬೇಕಾದ್ರೆ ಬಿಟ್ಬಿಡಿ. ಆದ್ರೆ ಅವಶ್ಯವಾಗಿ ಎಲ್ಲರೂ ಏನ್ ಮಾಡಿ, 21 ದಿನ ಯೋಗವನ್ನ ಮಾಡಿ ನೋಡಿ. ನಿಮ್ಮ ಎಲ್ಲಾ ಸಂಕಲ್ಪಗಳು ಸಿದ್ಧಿ ಆಗ್ತದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಆಗ ಪರಮಾತ್ಮನ ಪ್ರೀತಿ ನಿಮಗೆ ಸಿಗ್ತದೆ. ಪರಮಾತ್ಮನ ಜೊತೆಗೆ ಸಹಜವಾಗಿ ನೀವು ಮಾತಾಡಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಯೋಗದಲ್ಲಿ ಏನಿದೆ, ಬಹಳಷ್ಟು ಆಳವಾದ ಅನುಭವ ಇದೆ. ಅದ್ರ ಬಗ್ಗೆ ನಾಳೆ ನಾವೆಲ್ಲರೂ ತಿಳ್ಕೊಳ್ಳೋಣ. ಓಂ ಶಾಂತಿ.
ನೀವೆಲ್ಲರೂ ಇಷ್ಟೊತ್ತು 7 ದಿನದಿಂದ ಏನ್ ಮಾಡ್ತಾ ಇದ್ದೀರಾ? ಬಹಳ ಪ್ರೀತಿಯಿಂದ ಪ್ರತಿದಿನ ಬಂದು ಕೇಳ್ತಾ ಇದ್ದೀರಾ. ಮಳೆ ಬಂದರೂ ಕೂಡ ಏನ್ ಮಾಡ್ತಾ ಇದ್ದೀರಾ? ಎಲ್ಲರೂ ಬಂದು ಪ್ರತಿದಿನ ಕೇಳಿದ್ದೀರಾ. ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಆದ್ರೆ ಏನ್ ಮುಗ್ದಿಲ್ಲ, ಇವತ್ತಿಗೆ ಪ್ರವಚನ ಮುಗ್ದಿಲ್ಲ. ಕೇವಲ ಒಂದು ಕೋರ್ಸ್ ಏನಿದೆ 7 ದಿನದ್ದು ಅದಷ್ಟೇ ಮುಗೀತು. ಇನ್ನು ಮೇಲೆ ನಮಗೆ ಡೀಪ್ ಆಗಿ ಯೋಗ ಮತ್ತು ಜ್ಞಾನದ ಅನುಭವ ನಾಳೆಯಿಂದ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ನಾಳೆಯಿಂದಲೂ ಎಲ್ಲರೂ ಏನ್ ಮಾಡ್ಬೇಕು? ಬರಲೇಬೇಕು. ಓಂ ಶಾಂತಿ.